ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್. ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಏನು ಮಾಡ್ತಾ ಇದ್ದೀವಿ ನಾನು ನನ್ನ ಮಗಳ ಕಿಚನಲ್ಲಿ ಅಂತ ನೋಡ್ತಾ ಇದ್ದೀರಾ. ಈಗ ಸಮ್ಮರ್ ಹಾಲಿಡೇಸ್ ಆ್ಯಕ್ಚುಲಿ ಇವರು ಕಿಡ್ಸೋಗೆ ಸಮ್ಮರ್ ಹಾಲಿಡೇಸ್ ಈಗ ಮೇ ಶುರುವಾಗಿರೋದು. ಇವ್ರನ್ನ ಹೇಗಾದರೂ ಮಾಡಿ ಎಂಗೇಜ್ ಆಗಿ ಇಡಬೇಕು ಅಲ್ವಾ. ಸೊ ಇವತ್ತು ನಾನು ಮನೆಯಲ್ಲಿ ಒಂದಿಷ್ಟು ಬಾಳೆಹಣ್ಣಿತ್ತು, ಬನಾನಾ ಕೇಕ್ ಮಾಡೋಣ ಅಂದ್ಕೊಂಡೆ. ಸೊ ನನ್ನ ಮಗಳ ಜೊತೆ ಸೇರಿ ಬನಾನಾ ಕೇಕ್ ಮಾಡ್ತೀನಿ ಇವತ್ತು. ನಿಮಗೆ ರೆಸಿಪಿನೂ ತೋರಿಸ್ತೀನಿ, ಹಾಗೆ ಅವಳನ್ನ ಹೇಗೆ ಇನ್ವಾಲ್ವ್ ಮಾಡ್ಕೋತೀನಿ ಅಂತಲೂ ತೋರಿಸ್ತೀನಿ. ಫಸ್ಟು ಬನಾನಾ ಕೇಕ್ಗೆ ಏನೇನು ಬೇಕು ಅಂತ ನೋಡ್ಬಿಡೋಣ ಬನ್ನಿ. ಒಂದು 3 ಚೆನ್ನಾಗಿ ಕಟ್ತಿರೋಂಥ ಬಾಳೆಹಣ್ಣು. ನಾನು ಎಲ್ಲದೂ ಇದೇ ಬಟ್ಟಲೇ ತೊಗೊಂಡಿದ್ದೀನಿ. ನನ್ನ ಹತ್ರ ಇದು ಮೆಜರ್ಮೆಂಟ್ಸ್ ಇದೆಲ್ಲ ಅಂದ್ಬಿಟ್ಟು ಒಂದು ಅರ್ಧ ಸಕ್ಕರೆ, ಅರ್ಧ ಹಾಲು ಬೇಕು ಅಂದರೆ ಹಾಕ್ಕೋತೀನಿ. ಇದೇ ಅದರಲ್ಲಿ ಗೋಧಿ ಹಿಟ್ಟು ತೊಗೋತೀನಿ. ಒಂದು ಬಟ್ಲು ಗೋಧಿ ಹಿಟ್ಟು, ಒಂದು 1/4 ಬಟ್ಲಷ್ಟು ಮೊಸರು ತೊಗೋತೀನಿ. ಹಾಗೆ ಇದು ಬೇಕಿಂಗ್ ಸೋಡಾ, ಇದು ಬೇಕಿಂಗ್ ಪೌಡರು. ಇದು ಬೇಕಿಂಗ್ ಪೌಡರು. ಈಗ ಬಾಳೆಹಣ್ಣು ಫಸ್ಟು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಎಲ್ಲ ಅವಳನ್ನ ಇನ್ವಾಲ್ವ್ ಮಾಡ್ಕೊಂಡೆ ಮಾಡೋದು ನಾನು. ಬನ್ನಿ ತೋರಿಸ್ತೀನಿ. ಈಗ ಸ್ಮ್ಯಾಶರ್ ಇಲ್ಲ, ಸ್ಪೂನ್ ಬಳಸ್ಬಿಟ್ಟೆ ಸ್ಮ್ಯಾಶ್ ಮಾಡಬೇಕು. ಏನು ಸ್ಮ್ಯಾಶ್ ಮಾಡಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಫಸ್ಟು. ಇಷ್ಟಿಗೆ ಬಾಳೆಹಣ್ಣು ಸ್ಮ್ಯಾಶ್ ಮಾಡಾಗಿದೆ. ಅದಕ್ಕೆ ಏನು ಸಕ್ಕರೆ ಹಾಕು, ಅರ್ಧ ಕಪ್ ಸಕ್ಕರೆ, ಮೊಸರು ಇಷ್ಟು ಹಾಕು. ಮೊಸರು ಮುಂದೆ ಹಾಕ್ಬೇಕು, ಪಾತ್ರೆಗೆ ಕ್ಲೀನಾಗಿ ಬೀಳೋಂಗೆ. ಆ್ಯಕ್ಚುಲಿ ಕೇಕ್ ಮಾಡೋ ಪ್ಲಾನ್ ಏನಿರಲಿಲ್ಲ. ಒಂದು ಮಿಸ್ ಮಾಡಿದೆ. ನಾನು ಎಣ್ಣೆ ತೋರಿಸ್ಬೇಕಿತ್ತು ನಿಮಗೆ. ನಾನು ಸಫಲ್ ಆಕ್ಟಿವ್ ರೈಸ್ ಬ್ರಾನ್ ಆಯಿಲ್ ಬಳಸ್ತಾ ಇದ್ದೀನಿ. ಇದರಲ್ಲಿ ಅರ್ಧದಷ್ಟೇ ಬಳಸ್ತೀನಿ. ಅದು ತೋರಿಸು ವಿಡಿಯೋಗೆ. ಈಗ ಎಣ್ಣೆ ಸಹ ಇದಕ್ಕೆ ಹಾಕೋಣ. ಹಾಕುವೇನು? ಇದಿಷ್ಟನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು, ಆಮೇಲೆ ಹಿಟ್ಟು ಹಾಕ್ಕೊಳ್ಳೋಣ. ಅದಕ್ಕೂ ಮುಂಚೆ ಕುಕ್ಕರ್ನ ಪ್ರೀ ಹೀಟ್ ಮಾಡಿಬಿಡೋಣ ಒಂದು 10 ನಿಮಿಷ. ನೋಡಿ, ಕುಕ್ಕರು ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ಈ ಪ್ಲೇಟ್ನ ಸ್ಟ್ಯಾಂಡಾಗಿ ಯೂಸ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಪ್ರೀ ಹೀಟ್ ಆಗಲಿ ಅಷ್ಟರಲ್ಲಿ ಉಳಿದಿರೋದನ್ನು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿ ತೆಗೆಲ್ಬಿಡಿ. ಜೋರಾಗಿ ಮಾಡಿ. ಸುಮ್ಮನೆ ಸಮ್ಮರ್ ಹಾಲಿಡೇಸಲ್ಲಿ ಅವ್ರನ್ನ ಹೇಗಾದರೂ ಎಂಗೇಜ್ ಮಾಡಿ ಇಟ್ಕೋಬೇಕಲ್ವ, ಹಾಗಾಗಿ ಅವಳ ಕೈಲೇ ಮಾಡಿಸ್ತಾ ಇದ್ದೀನಿ. ಇದು ಬ್ಯಾಟರ್ ರೆಡಿ ಮಾಡ್ಕೊಂಡು ಸಿಗ್ತೀನಿ. ನೋಡಿ, ಅವಳೇ ಮಿಕ್ಸ್ ಮಾಡ್ತಾ ಇದ್ದಾಳೆ. ಇನ್ನೂ ಹಿಟ್ಟು ಏನೂ ಹಾಕಿಲ್ಲ, ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ ಅಂತ. ವಿಯನಾ, ಹೆಂಗೆ ಅನಿಸಿದೆ? ಖುಷಿನಾ? ಈಗ ಇದಕ್ಕೆ ಗೋಧಿ ಹಿಟ್ಟು ಹಾಕೋಣ. ಗೋಧಿ ಹಿಟ್ಟು ಒಂದು ಬೌಲ್ ಹಾಕ್ತೀನಿ. ಆ್ಯಕ್ಚುಲಿ ಇದು ಮೈದಾದಲ್ಲೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಮೈದಾ ಖಾಲಿಯಾಗಿತ್ತು ಒಂದು, ಮತ್ತು ಇವಳಿಗೂ ಕೊಡೋದ್ರಿಂದ ಸ್ವಲ್ಪ ಗೋಧಿನ ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇರು ಒಂದು ನಿಮಿಷ. ಇರು ಈಗ ನೋಡಿ, ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ಬೇಕಿಂಗ್ ಪೌಡರ್ನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ನಿಮಗೆ ವೆನಿಲಾ ಎಸೆನ್ಸು ಏನಾದರೂ ಇತ್ತು ಅಂದರೆ ನೀವು ಹಾಕ್ಕೋಬೋದು. ನಮಗೆ ಎಸೆನ್ಸ್ ಯಾವುದೂ ಇಲ್ಲ, ಸೊ ನಾವು ಹಾಗೆ ಹಾಕ್ಕೋತೀವಿ. ಈಗ ಹಾಲು ಹಾಕ್ತೀನಿ. ಇದು ಅರ್ಧ ಪೂರ್ತಿ ಇಷ್ಟು ಹಾಕ್ತೀನಿ. ನಿಮ್ಗೆ ಬೇಕು ಅಂತಂದರೆ
ನಾವು ಕನ್ಸಿಸ್ಟೆನ್ಸಿ ಆಮೇಲೆ ಇದು ಮಾಡ್ಕೋಬೋದು. ಮಿಕ್ಸ್ ಮಾಡಿ. ಓಕೆ, ಸೊ ಅವಳು ಚೆಲ್ಲಿದ್ರೆ ಪರವಾಗಿಲ್ಲ. ಶಿ ವಾಂಟ್ ಟು ಎಂಗೇಜ್ ಅಷ್ಟೇ. ಇವ್ರನ್ನ ಸಮ್ಮರ್ ಹಾಲಿಡೇಸಲ್ಲಿ ನೋಡಿ ಬೇಕು ಅಂದರೆ ಹಾಲು ಹಾಕ್ಕೋಬೋದು. ಇನ್ನು ಬಿಡುಕಂದ ಸ್ವಲ್ಪ ನೀರು ಹಾಕಬೇಕು. ಹಾಲು ಹಾಕ್ಕೋತೀನಿ ನಾನು. ಚಿನ್ನ ಮಾತೆಗೆ ಮಿಕ್ಸ್ ತೋರಿಸಿಲ್ಲ, ಹಿಂಗೆ ತೋರಿಸಿಲ್ಲ. ಹಂಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಬ್ಯಾಟರು. ಸೊ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ನಂದು 1/4 ಕಪ್ಪಷ್ಟು ಹಾಲು ಹಾಕಿದ್ದೀನಿ. ನೋಡಿ ಬ್ಯಾಟರ್ ರೆಡಿ ಆಗಿದೆ ಆಲ್ಮೋಸ್ಟು. ಸಾಕು ಇಷ್ಟು ಕನ್ಸಿಸ್ಟೆನ್ಸಿನ. ಹಿಂಗಂದರೆ ಈ ಥರ ಇರಬೇಕು. ನಿಮಗೆ ಈ ಕನ್ಸಿಸ್ಟೆನ್ಸಿ ಸಾಕಾಗತ್ತೆ. ನಂಗೆ ಸ್ವಲ್ಪ ನೀರು ಅನ್ನಿಸ್ತು. ಸೊ ಸ್ವಲ್ಪ 1-2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ತೀನಿ. ಮಿಕ್ಸ್ ಮಾಡಿ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ನೋಡಿ. ಎಸ್, ಇದು ಪರ್ಫೆಕ್ಟಾಗಿದೆ ನನ್ನ ಪ್ರಕಾರ. ಒಂದು 2-3 ಸತಿ ಕೇಕ್ ಮಾಡಿರೋ ಪ್ರಕಾರ ಕರೆಕ್ಟಾಗಿದೆ ಅದು. ಈಗ ಈ ಪಾತ್ರೆ, ಸಿಲ್ವರ್ ಪಾತ್ರೆಗೆ ನಾನು ರೆಡಿ ಮಾಡ್ಕೋತೀನಿ ಬೇಕ್ ಮಾಡೋಕ್ಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಡ್ತೀನಿ ಎಲ್ಲ ಕಡೆ. ಎಣ್ಣೆ ಹಚ್ಬಿಟ್ಟು ನಾನು ಗೋಧಿ ಹಿಟ್ಟೆ ಬಳಸಿರೋದ್ರಿಂದ ಗೋಧಿ ಹಿಟ್ಟೆ ಈ ಥರ ಹಾಕ್ಕೋತೀನಿ. ಎಸ್, ಈಗ ರೆಡಿಯಾಗಿದೆ ಆಲ್ಮೋಸ್ಟ್. 10 ನಿಮಿಷ ಆಗಿದೆ. ಈಗ ಬ್ಯಾಟರ್ನ ಇದಕ್ಕೆ ಹಾಕ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ. ಸುಮ್ಮನೆ ಕರೆಕ್ಟಾಗಿ ಬರ್ತಿದೆ. ಸುಮ್ಮನೆ ಫ್ರೆಂಡ್ಸ್, ಈಗ ಏನು ಮಾಡಬೇಕಂದ್ರೆ ಅದು ಕುಕ್ಕರ್ ಆಗಿರೋದನ್ನ ಹೊರಗಡೆ ತೆಗಿಬೇಕು ಫ್ರೆಂಡ್ಸ್. ಸುಮ್ಮನೆ ಕುತ್ಕೋ. ಇದನ್ನು ಸ್ವಲ್ಪ ಮಾಡೋಣ. ಆಗ ಬಬಲ್ಸ್ ಎಲ್ಲ ಹೋಗ್ಬಿಡುತ್ತೆ. ನೋಡಿ ರೆಡಿಯಾಗಿದೆ. ಈಗ ಇದು ಈಗ ನಮ್ಮ ಹತ್ರ ಚಾಕೋ ಚಿಪ್ಸ್ ಇಲ್ಲ ಅಲ್ವಾ. ಸೊ ಡ್ರೈ ಫ್ರೂಟ್ಸಲ್ಲೇ ಸ್ವಲ್ಪ ಮೇಲೆ ಅಲಂಕಾರ ಮಾಡ್ತೀನಿ. ಎಸ್, ಬರೀ ಡ್ರೈ ಫ್ರೂಟ್ಸ್ ಅಂದ್ಕೊಂಡು ಹೋದೆ. ನೋಡಿ ಬಾದಾಮಿ ಮತ್ತು ಇದು ಒಂದು ಚಾಕ್ಲೇಟ್ ಸಿಕ್ತು. ಇದೊಂದು ಸ್ವಲ್ಪ ಡೈರಿ ಮಿಲ್ಕ್ ಥರನೇ ಬರುತ್ತೆ. ಸೊ ಇದೆರಡನ್ನೂ ಕಟ್ ಮಾಡಿಬಿಟ್ಟು ಮೇಲೆ ಅಲಂಕಾರ ಮಾಡೋಣ ಅಂದ್ಕೊಂಡೇನು ಡೆಕೋರೇಷನ್ನು. ಎಸ್, ಅವಳೆ ಡೆಕೋರೇಷನ್ ಮಾಡ್ತಿದ್ದಾಳೆ. ಕ್ಲೀನಾಗಿ ಎಲ್ಲ ಕಡೆಗೆ ಹಾಕು. ಎಲ್ಲ ಕಡೆಗೂ ಹಾಕ್ಬೇಕು. ಏನು ಅಂದರೆ ಈ ಚಾಕ್ಲೇಟ್ ಯಾವುದೋ ಬೇರೆದಿತ್ತು, ಮೆಲ್ಟ್ ಆದರೂ ಅದರಲ್ಲೇ ಇರುತ್ತೆ ಅಲ್ವಾ. ಸೊ ಫ್ಲೇವರ್ ಹೇಗೆ ಬರುತ್ತೆ ನೋಡೋಣ. ಎಸ್ಸಿಗೆ ರೆಡಿಯಾಗಿದೆ. ಕುಕ್ಕರಿಗೆ ಇಟ್ಬಿಡೋಣ. ಕುಕ್ಕರ್ ಒಳಗಡೆ ಇಟ್ಟಿದ್ದೀನಿ. ಈಗ ವಿಷಲ್ ತೆಗೆದು ಕ್ಲೋಸ್ ಮಾಡಿದ್ದೀನಿ. ಮೇಲೊಂದು ಚಿಕ್ಕದು ಕೂಡ ಈ ಥರ ಒಂದು ಲೋಟದಾಗ ಹಾಕಿದ್ದೀನಿ. ಈಗ ಸಿಮ್ಮಲ್ಲೇ ನೋಡಿ, ಸಿಮ್ಮಲ್ಲಿ ಒಂದು
ಅರ್ಧ ಗಂಟೆ ಬೇಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸಿಗ್ತೀನಿ. ಎಸ್, 1/2 ಅವರ್ ಆಯಿತು ಓಪನ್ ಮಾಡಿದ್ದೀನಿ, ನೋಡೋಣ ಅಂತ. ಸ್ವಲ್ಪ ಹೌದು, ಇನ್ನೊಂದು ಚೆನ್ನಾಗಿ ಇದು ಬಂದಿದೆ. ಇನ್ನೊಂದು 5 ನಿಮಿಷ ಬಿಡೋಣ ಅನ್ನಿಸ್ತು. ಸ್ವಲ್ಪ ಹತ್ಕೋತಾರೆ, ಇನ್ನೊಂದು 5 ನಿಮಿಷ ಬಿಟ್ಬಿಡೋಣ. ಎಸ್, ಕೇಕ್ ರೆಡಿ ಆಗಿದೆ. ಅಂಟಿಸ್ತಾ ಇಲ್ಲ, ರೆಡಿಯಾಗಿದೆ. ಈಗ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ. ವಿಯನಾ ಮಾಡಿರುವ ಫಸ್ಟ್ ಕೇಕ್ ವ್ಲಾಗ್ ಅಪ್ಲೋಡ್ ಆಗುತ್ತೆ. ಸಾಕು, ಒಂದು ತಿಂದ್ಬಿಟ್ಟು ಹೇಳ್ರಿ ಅಪ್ಪ ಮಗಳಿಬ್ಬರು ಒಂದೊಂದು, ನಾನು ತಿನ್ನಬೇಕು. ಚೆನ್ನಾಗಿ ಬಂದಿದೆ ಅಲ್ಲ? ಒಂದು ಪೀಸ್ ತೆಗೆದ್ಬಿಟ್ಟು ಹಿಂಗೆ ತೋರಿಸ್ರಿ. ತೆಗಿವೇನ, ಇರುವಿಯನ. ಎಸ್, ಅದೊಂದು ಸ್ವಲ್ಪ ಹಿಂಗೆ ಸ್ಪಾಂಜ್ ಥರ ತೋರಿಸಿ ನೋಡಿ, ಎಷ್ಟು ಕ್ಲೀನಾಗಿ ಬಂದಿದೆ. ಎಸ್, ಸೂಪರಾಗಿ ಬಂದಿದೆ ಕೇಕ್. ತಿನ್ವಿಯನ, ಹೆಂಗಿದೆ ಹೇಳ್ವಿಯನ? ತಡ್ರಿ ನೀವೊಂದು ಪೀಸ್. ಇದು ಇಲ್ಲಿ ನನ್ನ ಮಗಳ ಎಕ್ಸ್ಪ್ರೆಷನ್ ನೋಡಿ, ಹೆಂಗಿದೆ ವಿಯನ? ಹೆಂಗಿದೆ ರೀ? ಎಸ್, ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಥರ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.